ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 27 ಆಗಸ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಅನೌನ್ಸ್ ಟು ಬಿಲ್ಡ್ ಟ್ರಾನ್ಸಿಟ್ ಹೋಮ್ಸ್ ಫಾರ್ ಮೈಗ್ರೆಂಟ್ ವರ್ಕರ್ಸ್? ವಲಸೆ ಕಾರ್ಮಿಕರಿಗಾಗಿ ಸಾರಿಗೆ ಮನೆಗಳನ್ನು ಟ್ರಾನ್ಸಿಟ್ ಹೋಮ್ಸ್ ನಿರ್ಮಿಸಲು ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕರ್ನಾಟಕ. ಕರ್ನಾಟಕ ಸರ್ಕಾರ ವಲಸೆ ಕಾರ್ಮಿಕರಿಗೆ ಸಾರಿಗೆ ಮನೆಗಳನ್ನು ಟ್ರಾನ್ಸಿಟ್ ಹೋಮ್ಸ್ ನಿರ್ಮಿಸುವುದಾಗಿ ಘೋಷಿಸಿತು. ಆ್ಯಂಡ್ ಸ್ನೇಹಿತರೆ, ಈ ಪ್ರಾಜೆಕ್ಟ್ದು ಎಕ್ಸ್ಪೆಕ್ಟೆಡ್ ಕಾಸ್ಟ್ 50 crores. ಆ್ಯಂಡ್ ಕೇರಳದ ಅಪ್ನಾಗರ್ ಯೋಜನೆಯ ಸ್ಫೂರ್ತಿಯೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಗುತ್ತಿದೆ. ಆ್ಯಂಡ್ ವಲಸೆ ಕಾರ್ಮಿಕರಿಗೆ ಉತ್ತಮ ಜೀವನ ಪರಿಸ್ಥಿತಿಗಳನ್ನು, ಬೆಸ್ಟ್ ಲಿವಿಂಗ್ ಕಂಡೀಷನ್ಸನ್ನು ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕರ್ನಾಟಕ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಕರ್ನಾಟಕದ ಮುಖ್ಯಮಂತ್ರಿ BS ಯಡಿಯೂರಪ್ಪ. ಆ್ಯಂಡ್ ಕರ್ನಾಟಕದ ಗವರ್ನರ್ ವಾಜುಭಾಯ್ ವಾಲಾ. ಆ್ಯಂಡ್ ಕರ್ನಾಟಕ ಹೈಕೋರ್ಟ್ದು ಚೀಫ್ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ. ನೆಕ್ಸ್ಟ್ ಸ್ನೇಹಿತರೆ, ಇದಕ್ಕೆ ಇಂಪಾರ್ಟೆಂಟ್ ಆರ್ಟಿಕಲ್ ನೋಡೋದಾದ್ರೆ ಆರ್ಟಿಕಲ್ 19. ಸೊ ಈ ಆರ್ಟಿಕಲ್ ಎಲ್ಲ ಸಿಟಿಸನ್ಸ್ಗೆ ದೇಶದ ಯಾವುದೇ ಭಾಗದಲ್ಲಿ ವಾಸಿಸಲು ಮತ್ತು ನಿಲ್ಲಿಸಲು ಹಕ್ಕುಗಳನ್ನು ಒದಗಿಸುತ್ತದೆ. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಾಟ್ ಈಸ್ ದ ನೇಮ್ ಆಫ್ ದ ಅಪ್ಲಿಕೇಶನ್ ಲಾಂಚ್ ಬೈ ಇಂಡಿಯನ್ ಏರ್ಫೋರ್ಸ್ ರೀಸೆಂಟ್ಲಿ ಟು ಪ್ರೊವೈಡ್ ಕರಿಯರ್ ರಿಲೇಟೆಡ್ ಇನ್ಫಾರ್ಮೇಷನ್? ಕರಿಯರ್ ಸಂಬಂಧಿತ ಮಾಹಿತಿಯನ್ನು ಒದಗಿಸಲು ಭಾರತೀಯ ವಾಯುಪಡೆಯು ಇತ್ತೀಚೆಗೆ ಪ್ರಾರಂಭಿಸಿದ ಅಪ್ಲಿಕೇಶನಿನ ಹೆಸರೇನು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಮೈ IAF. ಡಿಜಿಟಲ್ ಇಂಡಿಯಾ ಉಪಕ್ರಮದ ಭಾಗವಾಗಿ ಆಕಾಂಕ್ಷಿಗಳಿಗೆ ವೃತ್ತಿ ಸಂಬಂಧಿತ ಮಾಹಿತಿಯನ್ನು ಒದಗಿಸಲು IAF ಇಂಡಿಯನ್ ಏರ್ಫೋರ್ಸ್ ಆಗಸ್ಟ್ 24ರಂದು ಮೈ IAF ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿತು. ಆ್ಯಂಡ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ CDAC ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದ ಈ ಅಪ್ಲಿಕೇಶನ್ ಭಾರತೀಯ ವಾಯುಪಡೆಗೆ ಸೇರಲು ಬಯಸುವವರಿಗೆ ವೃತ್ತಿ ಸಂಬಂಧಿತ ಕರಿಯರ್ ರಿಲೇಟೆಡ್ ಮಾಹಿತಿ ಮತ್ತು ವಿವರಗಳನ್ನು ಒದಗಿಸುತ್ತದೆ. IAF ಬಗ್ಗೆ ನೋಡೋದ್ರೆ ಸ್ನೇಹಿತರೆ, IAFದು ಸ್ಥಾಪನೆ ಸ್ನೇಹಿತರೆ 8 ಅಕ್ಟೋಬರ್ 1932ನಲ್ಲಿ ಆಗಿದೆ. IAFದು ಹೆಡ್ ಕ್ವಾರ್ಟರ್ಸ್ ನವದೆಹಲಿಯಲ್ಲಿದೆ. ಆ್ಯಂಡ್ ಭಾರತದ ಚೀಫ್ ಆಫ್ ಏರ್ ಸ್ಟಾಫ್ RKS ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ. Cameron White has announced his retirement from all forms of cricket. He played for which team? ಕ್ಯಾಮ್ರಾನ್ ವೈಟ್ ಎಲ್ಲ ರೀತಿಯ ಕ್ರಿಕೆಟ್ನಿಂದ ನಿವೃತ್ತ ಘೋಷಿಸಿದ್ದಾರೆ. ಅವರು ಯಾವ ತಂಡಕ್ಕಾಗಿ ಆಡಿದ್ದಾರೆ? ಕ್ಯಾಮ್ರಾನ್ ವೈಟ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಆಸ್ಟ್ರೇಲಿಯಾ. ಆಸ್ಟ್ರೇಲಿಯನ್ ಕ್ರಿಕೆಟರ್ ಕ್ಯಾಮ್ರಾನ್ ವೈಟ್ ಅವರು ಎಲ್ಲ ಫಾರ್ಮ್ಸ್ ಆಫ್ ಕ್ರಿಕೆಟ್ನಿಂದ ರಿಟೈರ್ಮೆಂಟನ್ನು ಘೋಷಿಸಿದ್ದಾರೆ. The Indian government has signed a loan agreement worth $500 million with AIIB for a transport project in which city? ಯಾವ ನಗರದಲ್ಲಿ ಸಾರಿಗೆ ಯೋಜನೆಗಾಗಿ ಭಾರತ ಸರ್ಕಾರ AIIB ಯೊಂದಿಗೆ $500 million ಮೌಲ್ಯದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮುಂಬೈ. ಮುಂಬೈ ನಗರ ಸಾರಿಗೆ ಯೋಜನೆಗಾಗಿ ಭಾರತ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಮತ್ತು ಮುಂಬೈ ರೈಲ್ ವಿಕಾಸ್ ಕಾರ್ಪೊರೇಷನ್, ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIB ನೊಂದಿಗೆ $500 million ಮೌಲ್ಯದ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ. AIIBದು ಫುಲ್ ಫಾರ್ಮ್ ಸ್ನೇಹಿತರೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. AIIBದು ಹೆಡ್ ಕ್ವಾರ್ಟರ್ಸ್ ಬೀಜಿಂಗ್, ಚೈನಾನಲ್ಲಿದೆ. ಆ್ಯಂಡ್ AIIBದು ಪ್ರೆಸಿಡೆಂಟ್ ಜಿನ್ ಲುಕ್ವಿನ್. Who will be honored with Tenzing Norgay National Adventure Award in the Land Adventure category this year? ಈ ವರ್ಷ ಭೂ ಸಾಹಸ ವಿಭಾಗದಲ್ಲಿ ಟೆನ್ಸಿಂಗ್ ನೋರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಅನಿತಾ ಕುಂದು. ಮೌಂಟೇನಿಯರ್ ಅನಿತಾ ಕುಂದು ಅವರನ್ನು ಲ್ಯಾಂಡ್ ಅಡ್ವೆಂಚರ್ ವಿಭಾಗದಲ್ಲಿ ಟೆನ್ಸಿಂಗ್ ನೋರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಆ್ಯಂಡ್ ಆಗಸ್ಟ್ 29ರಂದು ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಆ್ಯಂಡ್ ಹರಿಯಾಣದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನಿತಾ ಕುಂದು ಅವರು ಮೇ 2017ರಂದು ಚೀನಾ ಕಡೆಯಿಂದ ಎವರೆಸ್ಟ್ ಶಿಖರವನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಅವರು ಇದಕ್ಕೆ ಮೊದಲು 2013ರ ಮೇನಲ್ಲಿ ನೇಪಾಲ್ ಕಡೆಯಿಂದ
ಮೌಂಟ್ ಎವರೆಸ್ಟ್ ಅನ್ನು ಏರಿದ್ದರು? Which country won its first ever gold medal in mental calculation World Championship at Mind Sports Olympiad 2020? ಮೈಂಡ್ ಸ್ಪೋರ್ಟ್ಸ್ ಒಲಿಂಪಿಯಾಡ್ 2020ರಲ್ಲಿ ನಡೆದ ಮಾನಸಿಕ ಲೆಕ್ಕಾಚಾರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಬಾರಿಗೆ ಚಿನ್ನ ಗೆದ್ದ ದೇಶ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಇಂಡಿಯಾ. ಇತ್ತೀಚೆಗೆ ಲಂಡನ್ನಲ್ಲಿ ನಡೆದ ಮೈಂಡ್ ಸ್ಪೋರ್ಟ್ಸ್ ಒಲಿಂಪಿಯಾಡ್ ನಡೆದ ಮಾನಸಿಕ ಲೆಕ್ಕಾಚಾರ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ನೀಲ್ಕಂಠ್ ಪ್ರಕಾಶ್ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ಈ ಸಾಧನೆಯೊಂದಿಗೆ 20 ವರ್ಷದ ನೀಲ್ಕಂಠ್ ಪ್ರಕಾಶ್ ಅವರು ವಿಶ್ವದ ಅತಿ ವೇಗದ ಮಾನವ ಕ್ಯಾಲ್ಕುಲೇಟರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. Which country will be hosting COCOS 2020 in September 2020? ಸೆಪ್ಟೆಂಬರ್ 2020ರಲ್ಲಿ ಯಾವ ದೇಶವು ಕ್ವಾಕಾಸ್ 2020 ಆಯೋಜಿಸುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ರಷ್ಯಾ. ಸೆಪ್ಟೆಂಬರ್ 2020ರಲ್ಲಿ ನಡೆಯಲಿರುವ ರಷ್ಯಾದ ಕ್ವಾಕಾಸ್ 2020 ಕಾರ್ಯತಂತ್ರದ ಕಮಾಂಡ್ ಪೋಸ್ಟ್ ವ್ಯಾಯಾಮದಲ್ಲಿ ಭಾರತ 200 ಸಿಬ್ಬಂದಿಗಳನ್ನು ಒಳಗೊಂಡ ಭಾರತೀಯ ತ್ರಿಸೇವಾ ದಳ ಭಾಗವಹಿಸಲು ಸಜ್ಜಾಗಿದೆ. ಆ್ಯಂಡ್ ಕ್ವಾಕಾಸ್ 2020ರಲ್ಲಿ ಸುಮಾರು 18 ದೇಶಗಳು ಭಾಗವಹಿಸಲಿವೆ. ಆ್ಯಂಡ್ ಕ್ರೂಸ್ ಕ್ಷಿಪಣಿಗಳು ಎದುರಿಸುವ ತಂತ್ರಗಳು ಮತ್ತು ವ್ಯವಸ್ಥೆಗಳ ಅಭಿವೃದ್ಧಿಯ ಈ ವ್ಯಾಯಾಮದ ಮುಖ್ಯ ಉದ್ದೇಶವಾಗಿದೆ. When will Prime Minister Narendra Modi confer PM's Award for Excellence in Public Administration? ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಪ್ರಶಸ್ತಿಗಳನ್ನು ಯಾವಾಗ ನೀಡುತ್ತಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಕ್ಟೋಬರ್ 31. ರಾಷ್ಟ್ರೀಯ ಏಕತಾ ದಿವಸ್ ಅಕ್ಟೋಬರ್ 31 ರಂದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು ಸಾರ್ವಜನಿಕ ಆಡಳಿತದಲ್ಲಿ ಶ್ರೇಷ್ಠತೆಗಾಗಿ ಪ್ರಧಾನಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. Who authored the book titled Delhi Riots 2020 The Untold Story? Delhi Riots 2020 The Untold Story ಎಂಬ ಪುಸ್ತಕವನ್ನು ಯಾರು ಬರೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಮೋನಿಕಾ ಅರೋರಾ, ಸೋನಾಲಿ ಚಿತಲ್ಕರ್ ಆ್ಯಂಡ್ ಪ್ರೇರಣಾ ಮಲ್ಹೋತ್ರಾ ಅವರು ಡೆಲ್ಲಿ ರೈಟ್ಸ್ 2020 ದಿ ಅನ್ಟೋಲ್ಡ್ ಸ್ಟೋರಿ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಸ್ನೇಹಿತರೆ, ಈ ವಿಡಿಯೋದು PDF ಬೇಕು ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಸೊ ಸ್ನೇಹಿತರೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪ್ನ ಜಾಯ್ನ್ ಆಗ್ಬೋದು. ದಿ ನ್ಯಾವಲ್ ಕಮಾಂಡರ್ಸ್ ಕಾನ್ಫರೆನ್ಸ್ 2020 ವಾಸ್ ಹೆಲ್ಡ್ ಫ್ರಮ್ August 19 to 21. Who is the Chief of Naval Staff in India? ನಾವಲ್ಸ್ ಕಮಾಂಡರ್ ಕಾನ್ಫರೆನ್ಸ್ ಆಗಸ್ಟ್ 19ರಿಂದ 21ರವರೆಗೆ ನಡೆಯಿತು. ಭಾರತದಲ್ಲಿ ನೌಕಾಪಡೆಯ ಮುಖ್ಯಸ್ಥರು ಯಾರು? ಹೂ ಇಸ್ ದ ಚೀಫ್ ಆಫ್ ನಾವಲ್ ಸ್ಟಾಫ್ ಇನ್ ಇಂಡಿಯಾ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಅಡ್ಮೈರಲ್ ಕರಂಬೀರ್ ಸಿಂಗ್. ಭಾರತದ ನೌಕಾಪಡೆಯ ಮುಖ್ಯಸ್ಥರು ಅಡ್ಮೈರಲ್ ಕರಂಬೀರ್ ಸಿಂಗ್. ನೇಮ್ ದ ಕಂಪ್ನಿ ವಿಚ್ ಹ್ಯಾಸ್ ವಾನ್ 2020 ಗ್ಲೋಬಲ್ ವಾಟರ್ ಅವಾರ್ಡ್ ಆಫ್ ಗ್ಲೋಬಲ್ ವಾಟರ್ ಇಂಟೆಲಿಜೆನ್ಸ್. ಗ್ಲೋಬಲ್ ವಾಟರ್ ಇಂಟೆಲಿಜೆನ್ಸ್ 2020 ಗ್ಲೋಬಲ್ ವಾಟರ್ ಅವಾರ್ಡ್ ಗೆದ್ದ ಕಂಪ್ನಿಯನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ VA ಟೆಕ್ ವಾಬಾಗ್. ವಾಟರ್ ಟೆಕ್ನಾಲಜಿ ಪ್ರಮುಖ ವಾಟೆಕ್ ವಾಬಾಗ್ ಚೆನ್ನೈನಲ್ಲಿ ತನ್ನ 45 ದಶಲಕ್ಷ TTRO ಸ್ಥಾವರಕ್ಕೆ 2020 ಗ್ಲೋಬಲ್ ವಾಟರ್ ಪ್ರಶಸ್ತಿಯನ್ನು ಪಡೆದಿದೆ. ಆ್ಯಂಡ್ ಈ ಸ್ಥಾವರ ವರ್ಷದ ತ್ಯಾಜ್ಯ ನೀರಿನ ಯೋಜನೆ ವಿಭಾಗದ ಅಡಿಯಲ್ಲಿ ಡಿಸ್ಟಿಂಕ್ಷನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಆ್ಯಂಡ್ ನೀರು, ತ್ಯಾಜ್ಯ ನೀರು ಮತ್ತು ಡಿಸಲೈನೇಷನ್ ಕ್ಷೇತ್ರಗಳಲ್ಲಿನ ಉಪಕ್ರಮಗಳಿಗೆ ಪ್ರತಿಫಲ ನೀಡಲು ಗ್ಲೋಬಲ್ ವಾಟರ್ ಇಂಟೆಲಿಜೆನ್ಸ್ 2006ರಲ್ಲಿ ಗ್ಲೋಬಲ್ ವಾಟರ್ ಪ್ರಶಸ್ತಿಗಳನ್ನು ಸ್ಥಾಪಿಸಿತು. TTROದು ಫುಲ್ ಫಾರ್ಮ್ ಸ್ನೇಹಿತರೆ ಟರ್ಷಿಯರಿ ಟ್ರೀಟ್ಮೆಂಟ್ ರಿವರ್ಸ್ ಆಸ್ಮೋಸಿಸ್. ನೇಮ್ ದ ಸ್ಟೇಟ್ ಆರ್ UT ವಿಚ್ ಹ್ಯಾಸ್ ಲಾಂಚ್ ನಿರ್ಮಾಣ್ ಮಜ್ದೂರ್ ರಿಜಿಸ್ಟ್ರೇಷನ್ ಅಭಿಯಾನ್ ಫಾರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ನಿರ್ಮಾಣ ಕಾರ್ಮಿಕರಿಗಾಗಿ ನಿರ್ಮಾಣ್ ಮಜ್ದೂರ್ ನೋಂದಣಿ ಅಭಿಯಾನವನ್ನು ಪ್ರಾರಂಭಿಸಿರುವ ರಾಜ್ಯ ಅಥವಾ UT ಅನ್ನು ಹೆಸರಿಸಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಡೆಲ್ಲಿ.
ಸುಮಾರು 18 ನೆರವು ಯೋಜನೆಗಳನ್ನು ನೋಂದಾಯಿಸಲು ಮತ್ತು ಬಳಸಿಕೊಳ್ಳಲು ದಿಲ್ಲಿ ಸರ್ಕಾರವು ನಿರ್ಮಾಣ ಕಾರ್ಮಿಕರಿಗೆ ನಿರ್ಮಾಣ ಮಜ್ದೂರ್ ನೋಂದಣಿ ಅಭಿಯಾನವನ್ನು ಪ್ರಾರಂಭಿಸಿತು. ದಿಲ್ಲಿದು ಮುಖ್ಯಮಂತ್ರಿ ಸ್ನೇಹಿತರೆ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ದಿಲ್ಲಿದು ಲೆಫ್ಟಿನೆಂಟ್ ಗವರ್ನರ್ ಅನಿಲ್ ಬೈಜಾಲ್. Name the company which has launched the Anywhere School initiative to boost online education. ಆನ್ಲೈನ್ ಶಿಕ್ಷಣವನ್ನು ಹೆಚ್ಚಿಸಲು ಯಾವ ಕಂಪನಿ ದಿ ಎನಿವೇರ್ ಸ್ಕೂಲ್ ಉಪಕ್ರಮವನ್ನು ಪ್ರಾರಂಭಿಸಿದೆ? ದಿ ಎನಿವೇರ್ ಸ್ಕೂಲ್. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಗೂಗಲ್. ಗೂಗಲ್ ವಿಶ್ವದ 250ಕ್ಕೂ ಹೆಚ್ಚು ದೇಶಗಳಲ್ಲಿ ದಿ ಎನಿವೇರ್ ಸ್ಕೂಲ್ ಉಪಕ್ರಮವನ್ನು ಪ್ರಾರಂಭಿಸಿತು. ಆ್ಯಂಡ್ ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗದಿಂದಾಗಿ ಮನೆಯಿಂದ ಕಲಿಕೆಗೆ ಬದಲಾದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಉಪಕ್ರಮವು ಪ್ರಯೋಜನವನ್ನು ನೀಡುತ್ತದೆ. ಗೂಗಲ್ ಬಗ್ಗೆ ನೋಡೋದು ಸ್ನೇಹಿತರೆ ಗೂಗಲ್ದು ಫೌಂಡರ್ ಸ್ನೇಹಿತರೆ ಲ್ಯಾರಿ ಪೇಜ್ ಆ್ಯಂಡ್ ಸರ್ಜರಿ ಬ್ರಿನ್. ಗೂಗಲ್ದು ಸಿಇಒ ಸುಂದರ್ ಪಿಚಾಯ್. ತುಂಬಿ ಮಹೋತ್ಸವಂ 2020 is the first ever Dragonfly Festival of which state? ತುಂಬಿ ಮಹೋತ್ಸವಂ 2020 ಯಾವ ರಾಜ್ಯದ ಮೊದಲ ಡ್ರ್ಯಾಗನ್ ಫ್ಲೈ ಫೆಸ್ಟಿವಲ್? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ ಕೇರಳ. ತುಂಬಿ ಮಹೋತ್ಸವಂ 2020 ಕೇರಳ ರಾಜ್ಯದ ಮೊದಲನೇ ಡ್ರ್ಯಾಗನ್ ಫ್ಲೈ ಫೆಸ್ಟಿವಲ್ ಆಗಿದೆ. ಕೇರಳದ ಮುಖ್ಯಮಂತ್ರಿ ಸ್ನೇಹಿತರೆ ಪಿನರಾಯಿ ವಿಜಯನ್ ಆ್ಯಂಡ್ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್. ಹೂ ಇಸ್ ದ ಚೇರ್ಮನ್ ಆಫ್ IAPPD, ಇಂಡಿಯನ್ ಅಸೋಸಿಯೇಷನ್ ಆಫ್ ಪಾರ್ಲಿಮೆಂಟೇರಿಯನ್ಸ್ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್? IAPPDದು ಅಧ್ಯಕ್ಷರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ PJ ಕುರಿಯನ್. ಭಾರತದ ಪ್ರೆಸಿಡೆಂಟ್ ವೆಂಕಯ್ಯ ನಾಯ್ಡು ಅವರು ಭಾರತೀಯ ಜನಸಂಖ್ಯೆ ಮತ್ತು ಅಭಿವೃದ್ಧಿಯ ಸಂಸದರ ಸಂಘದ 2 ಸಂಶೋಧನಾ ರಿಸರ್ಚ್ ರಿಪೋರ್ಟನ್ನು ಬಿಡುಗಡೆ ಮಾಡಿದರು. ಸೊ ಫಸ್ಟ್, ಭಾರತದಲ್ಲಿ ಜನನದ ಸಮಯದಲ್ಲಿ ಲೈಂಗಿಕ ಅನುಪಾತದ ಸ್ಥಿತಿ. ಇದು ಹೆಣ್ಣು ಮತ್ತು ಪುರುಷರ ಸಂಖ್ಯೆಯಲ್ಲಿನ ಅಸಮತೋಲನದ ಬಗ್ಗೆ ವಿವರಿಸುತ್ತದೆ. ಆ್ಯಂಡ್ ಸೆಕೆಂಡ್ ರಿಪೋರ್ಟ್, ಭಾರತದಲ್ಲಿ ಹಿರಿಯ ಜನಸಂಖ್ಯೆಯ ಸ್ಥಿತಿ ಮತ್ತು ಬೆಂಬಲ ವ್ಯವಸ್ಥೆಗಳು. ಇದು ದೇಶದ ಹಿರಿಯ ಜನಸಂಖ್ಯೆಯ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ಅವರ ಅವ್ಯವಸ್ಥೆಯನ್ನು ಸುಧಾರಿಸಲು ಕೆಲವು ಉಪಯುಕ್ತ ಶಿಫಾರಸುಗಳನ್ನು ಹೇಳುತ್ತದೆ. ಸೊ ಭಾರತದ ಜನಸಂಖ್ಯೆ ಮತ್ತು ಅಭಿವೃದ್ಧಿಯ ಸಂಸದರ ಸಂಘದ ಚೇರ್ಮನ್ ಪ್ರೊಫೆಸರ್ PJ ಕುರಿಯನ್. The central government has formulated the National Council for Transgender Persons recently. Who is the present chairperson of the council? ಕೇಂದ್ರ ಸರ್ಕಾರವು ಇತ್ತೀಚೆಗೆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ರಾಷ್ಟ್ರೀಯ ಮಂಡಳಿಯನ್ನು ರೂಪಿಸಿದೆ. ಈ ಪರಿಷತ್ತಿನ ಪ್ರಸ್ತುತ ಅಧ್ಯಕ್ಷರು ಯಾರು? Who is the present chairperson of this council? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಯೂನಿಯನ್ ಮಿನಿಸ್ಟರ್ ಥಾವರ್ ಚಂದ್ ಗೆಹ್ಲೋಟ್. ಟ್ರಾನ್ಸ್ಜೆಂಡರ್ ಸಮುದಾಯದ ಹಕ್ಕುಗಳ ರಕ್ಷಣೆಗಾಗಿ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಕಾಯ್ದೆ 2019 ಸೆಕ್ಷನ್ 16 ಪ್ರಕಾರ ನೀಡಲಾದ ಅಧಿಕಾರವನ್ನು ಚಲಾಯಿಸಿ ಕೇಂದ್ರ ಸರ್ಕಾರವು ಭಾರತದ ಮೊದಲ 30 ಸದಸ್ಯರ ಟ್ರಾನ್ಸ್ಜೆಂಡರ್ ಕೌನ್ಸಿಲ್ ರಾಷ್ಟ್ರೀಯ ಪರಿಷತ್ತನ್ನು ರಚಿಸಿತು. ಆ್ಯಂಡ್ 30 ಸದಸ್ಯರ ಪರಿಷತ್ನಲ್ಲಿ 1 ಅಧ್ಯಕ್ಷರು, 1 ಉಪಾಧ್ಯಕ್ಷರು, 13 ಸದಸ್ಯರು ಆ್ಯಂಡ್ 14 ನಾಮಿನೇಟೆಡ್ ಸದಸ್ಯರು ಮತ್ತು 1 ಸದಸ್ಯರ ಕಾರ್ಯದರ್ಶಿ ಇದ್ದಾರೆ. ಆ್ಯಂಡ್ ಈ ಪರಿಷತ್ತಿನ ಅಧ್ಯಕ್ಷರು ಪ್ರಸ್ತುತ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ ಚಂದ್ ಗೆಹ್ಲೋಟ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ಅಶ್ವಾನಿ ಭಾಟಿಯಾ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, GOFEN 905 is the optical remote sensing satellite launched by which country recently? GOFEN 905 ಆಪ್ಟಿಕಲ್ ರಿಮೋಟ್ ಸೆನ್ಸಿಂಗ್ ಉಪಗ್ರಹವನ್ನು ಇತ್ತೀಚೆಗೆ ಯಾವ ದೇಶದಿಂದ ಉಡಾಯಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಚೈನಾ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ಹೂ ವಿಲ್ ಬಿ ಹಾನರ್ಡ್ ವಿತ್ ಟೆನ್ಸಿಂಗ್ ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್ ದಿಸ್ ಇಯರ್? ಈ ವರ್ಷ ಟೆನ್ಸಿಂಗ್ ನಾರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುವುದು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಇಸ್ ದ ಚೇರ್ಮನ್ ಆಫ್ IAPPD, ಇಂಡಿಯನ್ ಅಸೋಸಿಯೇಷನ್ ಆಫ್ ಪಾರ್ಲಿಮೆಂಟೇರಿಯನ್ಸ್ ಆನ್ ಪಾಪ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್? IAPPDದು ಅಧ್ಯಕ್ಷರು ಯಾರು?
ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.